ಅಯ್ಯೋ ಮಾ ಪೀಪಲ್, ಇದು ನಾನು HHL69 ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಾಗೆ ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವೀಡಿಯೋಸ್ಗಳು ಮಾಡ್ತಾ ಇರೋದು. ಯಾವ್ದು ಅಮಾವಾಸ್ಯೆಗೆ ಒಂದ್ಸತಿ, ಪೂರ್ಣಿಮೆಗೆ ಒಂದ್ಸತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಶಿವರಾತ್ರಿ. ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ, ಒಳ್ಳೆ ಬುದ್ಧಿ, ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಏನು ಅಂದರೆ ಇವತ್ತು ಟಾಪಿಕ್ ಬಂದು ವಾಟ್ ಈಸ್ ಹಿಪ್ ಹಾಪ್. ನಾನು ಹೇಳಿದೆ ನಿಮಗೆ, ನಾನು ಹಿಪ್ ಹಾಪ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ ಅಂತ. ಇನ್ಮೇಲೆ ಈ ಚಾನಲಲ್ಲಿ ಬಂದು ಬರೀ ಹಿಪ್ ಹಾಪ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಅಂದರೆ ಹಿಪ್ ಹಾಪ್ ಅಂದರೆ ಅದ್ರ ಕಲ್ಚರ್, ಹಿಪ್ ಹಾಪ್ ಕಲ್ಚರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ, ಏನೇನೆಲ್ಲ ಸೇರುತ್ತೆ ಅದ್ರ ಬಗ್ಗೆ ಪೂರ್ತಿ ಸಂಪೂರ್ಣವಾಗಿ ನಾನು ವೀಡಿಯೋಸ್ ಮಾಡ್ತೀನಿ. ಇದರಲ್ಲಿ ತುಂಬಾ ಬರುತ್ತೆ, ಇನ್ನೂ ಏನೋ ಇದೆ, ಅದೆಲ್ಲ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಂದರೆ ನಿಮಗೆ ಇಷ್ಟ ಆಗೋ ಥರನೇ ನಾನು ವೀಡಿಯೋಸ್ ಮಾಡ್ತೀನಿ, ಡೋಂಟ್ ವರಿ. ಓಕೆನಾ? ಸೊ ಇವತ್ತು ಹಿಪ್ ಹಾಪ್ ಅನ್ನೋದು, ಈ ಹಿಪ್ ಹಾಪ್ ಅನ್ನೋದು ಏನು ಅಂದರೆ ಒಂದು ಕಲ್ಚರ್ ಇದು. ಓಕೆನಾ? ಇದು ಬಂದು ನ್ಯೂಯಾರ್ಕಲ್ಲಿ ಒಂದು ಬ್ಲ್ಯಾಕ್ ಪೀಪಲ್ಲು ಅವ್ರನ್ನ ಕಾಪಾಡೋಕ್ಕೋಸ್ಕರ ಮಾಡ್ಕೊಂಡಿದ್ದು ಒಂದು ವೆಪನ್ ಇದು. ಎಲ್ಲಿ ಅಂದರೆ ಬ್ರಾಂಕ್ಸ್ ಅಂತ, ನ್ಯೂಯಾರ್ಕ್ ಬ್ರಾಂಕ್ಸಲ್ಲಿ, ಚಿಕಾಗೋ ಬ್ರಾಂಕ್ಸಲ್ಲಿ ಇದು ಹುಟ್ಟಿದ್ದು. ಹಿಪ್ ಹಾಪ್ ಅಂದರೆ 5 ಎಲಿಮೆಂಟಿಂದ ಕ್ರಿಯೇಟ್ ಆಗುತ್ತೆ. ಒಂದು ಬಿ ಬೋಯಿಂಗು, DJ, MCಂಗು ಆ್ಯಂಡ್ ಗ್ರಾಫಿಟಿ ಆ್ಯಂಡ್ ಬೀಟ್ ಬಾಕ್ಸಿಂಗು ಆ್ಯಂಡ್ ನಾಲೆಡ್ಜ್ನ ಸೇರಿಸ್ಕೊತಾರೆ. ಇವಾಗ ನಾಲೆಡ್ಜ್ ಅನ್ನೋದು ಹೋಗ್ಬಿಟ್ಟು ಬೀಟ್ ಬಾಕ್ಸಿಂಗ್ ಸೇರ್ಕೊಂಡಿದೆ ಅದರಲ್ಲಿ, ಎಲಿಮೆಂಟಲ್ಲಿ. ಓಕೆನಾ? ಸೊ ಇದರಲ್ಲಿ ನಾವು ಇರೋದು ರ್ಯಾಪಲ್ಲಿ, MCಂಗಲ್ಲಿ ನಾವು ಇರೋದು ಇವಾಗ. ಓಕೆನಾ? ಫಸ್ಟ್ ಬಂದಿದ್ದು DJ. ಓಕೆನಾ? ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು. ಹಿಪ್ ಹಾಪಲ್ಲಿ ಇರೋರೆಲ್ಲ DJ ಅವ್ರಿಗೆ ರೆಸ್ಪೆಕ್ಟ್ ಬೇಕು. ಯಾಕಂದರೆ ಹಿಪ್ ಹಾಪ್ ಕ್ರಿಯೇಟ್ ಆದಾಗ DJನೇ ಫಸ್ಟ್ ಕ್ರಿಯೇಟ್ ಆಗಿದ್ದು. DJ ಆದಮೇಲೆ ಬಿ ಬೋಯಿಂಗ್ ಆಯಿತು. ಬಿ ಬೋಯಿಂಗ್ ಆದಮೇಲೆ MCಂಗ್ ಅಂದರೆ ರ್ಯಾಪು. ಅದಾದಮೇಲೆ ಗ್ರಫಿಟಿ ಆದಮೇಲೆ ಬೀಟ್ ಬಾಕ್ಸಿಂಗು. ಇಲ್ಲ, ಬೀಟ್ ಬಾಕ್ಸಿಂಗು ಗ್ರಫಿಟಿಗಿಂತ ಮುಂಚೆ ಅನಿಸುತ್ತೆ. ಓಕೆನಾ? ಸೊ ರ್ಯಾಪ್ ಅಂದರೆ ಏನು ಅಂದರೆ ರಿದಮ್ ಆ್ಯಂಡ್ ಪೊಯೆಟ್ರಿ ಅಂತ. ಸೊ ಎಕ್ಸಾಂಪಲ್ ನಿಮಗೆ ಹೇಗೆ ಹೇಳಬೇಕು ಅಂದರೆ, ನವಯುಗದ ಕವಿಗಳು ಅಂತ, ಇವಾಗ ನವಯುಗದ ಕವಿಗಳು ಅಂತ ಹೇಳ್ಬೋದು. ಆವಾಗ ಹೇಗೆ ಕವಿಗಳು ಒಂದು ಸೊಸೈಟಿಗೆ ಒಂದು ಟಾಪಿಕ್ನ ತಲುಪಿಸ್ಬೇಕು ಅಂದಾಗ ಒಂದು ಪೊಯಮ್ ಥರ ಬರಿತಿದ್ರು, ಕವಿತೆ ಥರ ಬರಿತಿದ್ರು. ಓಕೆನಾ? ಸೊ ಅದನ್ನ ಇವಾಗ ನಾವು ಬೀಟ್ ಮೇಲೆ ಬರಿತೀವಿ ಅಷ್ಟೇ. ಬೀಟ್ ಅಂದರೆ ಮ್ಯೂಸಿಕ್. ಓಕೆನಾ? ಬೀಟ್ ಮೇಲೆ ಬರೆಯೋದು. ಓಕೆ, ಹಿಪ್ ಹಾಪ್ ಅಂದರೆ ಏನು? ಹಿಪ್ ಹಾಪ್ ಯಾಕೆ ಕ್ರಿಯೇಟ್ ಆಯಿತು? ಯಾಕೆ ಅಂದರೆ ಆ ಟೈಮಲ್ಲಿ ಅಮೇರಿಕಾದಲ್ಲಿ, ನ್ಯೂಯಾರ್ಕಲ್ಲಿ ಈ ಬ್ಲ್ಯಾಕ್ ಪೀಪಲ್ ಅಂದರೆ ಇವರು ಆಫ್ರಿಕಾದವ್ರು ಇದ್ರಲ್ಲ, ಅವ್ರನ್ನೆಲ್ಲ ತುಂಬ ಚೀಪಾಗಿ ನೋಡ್ತಾ ಇದ್ರು. ತುಂಬ ಚೀಪಾಗಿ ನೋಡಿ ಅವ್ರನ್ನ ಒಂದು ಸಮುದಾಯ ಅಂದ್ಬಿಟ್ಟು ಕೀಳ್ ಜಾತಿ ಅಂತ ನಾವು ನೋಡ್ತೀವಲ್ಲ, ನಮ್ಮ ಭಾರತದಲ್ಲಿ ಇನ್ನೂ ಐತೆ ಆ ಥರ, ಅವ್ರನ್ನ ಕೀಳಾಗಿ ನೋಡ್ಬಿಟ್ರು. ಸೊ ಇವರೆಲ್ಲ ಏನಂದರೆ ಒಂದು ಹುಡ್ ಅಂದರೆ ಏನು, ಇವಾಗ ನಮ್ಮ ಸ್ಲಮ್ಗಳೆಲ್ಲ ಇದಾವೆ ಗೊತ್ತಾ, ಆ ಥರ ಹುಡ್ಡಲ್ಲಿ ಇವ್ರು ಇದ್ಬಿಡ್ತಿದ್ರು. ಸೊ ಅಲ್ಲಿಗೆ ಇವ್ರಿಗೆ ಗೀಟಿಗೆ ಹೋಗ್ಬೇಕು ಅಂದಾಗ ಯಾರು ಬಿಡ್ತಾ ಇದ್ದಿಲ್ಲ. ಎಲ್ಲಾರ್ದು ಬಂದು ವೈಟ್ ಪೀಪಲ್ದೇ ಪಾರ್ಟಿಗಳು ನಡೀತಾ ಇದ್ದಿದ್ದಲ್ವಾ. ಸೊ ಇವರೇ ಕ್ರಿಯೇಟ್ ಮಾಡ್ಕೊಂಡ್ರು. ಯಾಕೆ ನಾವು ವೈಟ್ ಪೀಪಲ್ ಹತ್ರ ಹೋಗ್ಬೇಕು, ನಾವೇ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಅವ್ರವ್ರ ಬ್ಲಾಕ್ಸ್ ಅಂದರೆ ಅವ್ರವ್ರದ್ದು ಒಂದು ವಟಾರದಲ್ಲೇ ಅವ್ರವರೇ ಹಾಡುಗಳು ಆಡ್ಕೊಂಡು, ಅವ್ರವರೇ ಎಲ್ಲ ಬೀಟ್ ಬಾಕ್ಸಿಂಗ್ ಮಾಡ್ಕೊಂಡು, ಡ್ಯಾನ್ಸ್ ಆಡ್ಕೊಂಡು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ಇದು ಬ್ರಾಂಕ್ಸ್ ಅಂತ ಒಂದು ಊರಲ್ಲಿ ಕ್ರಿಯೇಟ್ ಆಗುತ್ತೆ. ಓಕೆನಾ? ಆಮೇಲೆ ಹೋಗ್ತಾ ಎಲ್ಲಾನು ಸ್ಪ್ರೆಡ್ ಆಗುತ್ತೆ. ಆಮೇಲೆ ಎಲ್ಲ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಇವಾಗ ಬಂದು ಹಿಪ್ ಹಾಪ್ ಅಂದರೆ ಏನು, ರ್ಯಾಪ್ ಅಂದರೆ ಏನು ಅಂತ ಅಷ್ಟು ಮಾತ್ರನೇ ಮಾತಾಡ್ತೀನಿ. ಮುಂದಕ್ಕೆ ಇನ್ನೆಲ್ಲ ಮಾತಾಡ್ತೀನಿ. ಇನ್ನು ಅದು ಈಸ್ಟ್ ಕೋಸ್ಟು ವೆಸ್ಟ್ ಕೋಸ್ಟು ಅಂತ ಹೆಂಗೆ ಡಿವೈಡ್ ಆಯಿತು, ಯಾಕೆ ಹಿಪ್ ಹಾಪಲ್ಲಿ ಡಿಸ್ ಅಂತದ್ದು ಹೆಂಗೆ ಹಿಪ್ ಹಾಪ್ ಫೇಮಸ್ ಆಯಿತು, ಅದೆಲ್ಲ ಮುಂದಿನ ವಿಡಿಯೋ ನೋಡೋಣ. ಇವಾಗ ಬರೀ ರ್ಯಾಪ್ ಅಂದರೆ ಏನು ಅಷ್ಟೇ. ಹಿಪ್ ಹಾಪಲ್ಲಿ ಈ 5 ಎಲಿಮೆಂಟ್ ಇದೆಯಲ್ಲ, ಯಾವುದು ಬೇಡ ನಮಗೆ. ಇವಾಗ ನಮ್ಗೆ ಬೇಕಾದ್ರೆ ಒಂದೇ ಜಾನ್ರ ರ್ಯಾಪ್ ಬಗ್ಗೆ ಮಾತ್ರ ಹೇಳ್ತೀನಿ ನಾನು. ರ್ಯಾಪ್ ಅನ್ನೋದು ರಿದಮ್ ಆ್ಯಂಡ್ ಪೊಯೆಟ್ರಿ ಅಂತ. ಅಂದರೆ ಇವಾಗ ಹೇಗೆ ಹೇಳಬೇಕು ಅಂದರೆ, ಆ ಕಾಲದಲ್ಲಿ ಕವಿಗಳು ಒಂದು ಸಂದೇಶ ಕೊಡಬೇಕು, ಒಂದು ಸೊಸೈಟಿಗೆ ಒಂದು ಸಂದೇಶ ಕೊಡಬೇಕು ಅಂದಾಗ ಪೊಯಮ್ಗಳು ಬರೀತಿದ್ರು ಅಲ್ವಾ, ಪೊಯೆಟ್ಗಳು. ಸೊ ಹಾಗೆ ಇವಾಗ ನಾವು ಕವಿಗಳ ಥರನೇ ಅಂದ್ಕೊಳ್ಳಿ, ನವಯುಗದ ಕವಿಗಳು ಅನ್ಬೋದು. ಸೊ ರಿಯಲ್ ರ್ಯಾಪ್ ಅಂದರೆ ಏನು ಅಂದರೆ ಇರೋದನ್ನ ಇದ್ದಂಗೆ ಹೇಳೋದು. ಓಕೆ, ನಾವು ಊಹೆ ಪೋಹೆ ಅನ್ನೋದೆಲ್ಲ ಇಲ್ಲ, ಇರೋದನ್ನ ಇದ್ದಂಗೆ ಹೇಳೋದು. ಅವನ ಜೀವನದಲ್ಲಿ ಏನಾಗಿತ್ತು ಅದನ್ನು ಹೇಳೋದೆ ರ್ಯಾಪ್. ಅಂದರೆ ಒಂದು ಸೊಸೈಟಿಗೆ ಒಂದು ಸಂದೇಶ ತಿಳಿಸೋದು, ಒಂದು ನಾಲೆಡ್ಜ್ ಕೊಡೋದೆ ರಿಯಲ್ ರ್ಯಾಪ್, ರಿಯಲ್ ಹಿಪ್ ಹಾಪ್. ಓಕೆನಾ? ಸೊ ಇವಾಗೆಲ್ಲ ಹುಡುಗಿ ಮೇಲೆ ಬರೀತಾರೆ, ಅದ್ರ ಮೇಲೆ ಬರೀತಾರೆ, ಇದ್ರ ಮೇಲೆ ಬರೀತಾರೆ. ಓಕೆ ಇರಲಿ, ಬಟ್ ಅದು ರಿಯಲ್ ಫ್ಯಾಕ್ಟ್ ಆಗಿರಲಿ ಅಷ್ಟೇ. ಒಂದು ಫ್ಲೆಕ್ಸಿಂಗ್ ಅಂತ ಇರುತ್ತೆ, ಆ ಥರ ಇರುತ್ತೆ. ಸೊ ರ್ಯಾಪಲ್ಲಿ ನಾನೇನೋ ಅಷ್ಟೊಂದೇನು ಡೀಪ್ ಆಗಿಲ್ಲ, ನಾನು ರಿಸರ್ಚ್ ಮಾಡಿನೇ ನಿಮ್ಮ ಹತ್ರ ಹೇಳ್ತಾ ಇರೋದು ಅಷ್ಟೇ.
ರ್ಯಾಪಲ್ಲಿ ಬೇರೆ ಸಾಂಗ್ ಕಮರ್ಷಿಯಲ್ ಸಾಂಗಲ್ಲಿ ಹೆಂಗೆಂಗೋ ಹೋಗುತ್ತೆ, ಯಾವಾಗ ವರ್ಸ್ ಬರುತ್ತೆ ಯಾವಾಗ ಕೋರಸ್ ಬರುತ್ತೆ ಅಂತ ಗೊತ್ತಾಗಲ್ಲ, ಅವ್ರು ರಿದಮಲ್ಲಿ ಇದಾಗ ಹೋಗ್ತಾರೆ. ಆದರೆ ರ್ಯಾಪಲ್ಲಿ ಒಂದು ಪರ್ಫೆಕ್ಟ್ ಆದ ಒಂದು ನಿಯಮ ಇದೆ. 8 ಬಾರ್ಸು ಹುಕ್ ಬರುತ್ತೆ, ಹುಕ್ ಅಂದರೆ ಕೋರಸ್ಸು, 16 ಬಾರ್ಸು ವರ್ಸ್ ಬರುತ್ತೆ. 16 ಬಾರ್ಸ್ ಮೇಲೆ ನಾವು ಎಷ್ಟು ಬೇಕಾದ್ರೆ ಬರ್ಕೊಬೋದು. ಆದರೆ ಕಂಪಲ್ಸರಿ 16 ಬಾರ್ಸ್ ವರ್ಸು, 8 ಬಾರ್ ಹುಕ್ಕು, ಆಮೇಲೆ ತಿರ್ಗಾ 8 ಬಾರ್ ಹುಕ್ಕು, ಸಾರಿ ಫಸ್ಟು 8 ಬಾರ್ ಹುಕ್ಕು ಕೋರಸ್ಸು. ಇಲ್ಲಾಂದರೆ ಫಸ್ಟೇ ನೀವು ಸ್ಟಾರ್ಟಿಂಗಲ್ಲೇ ವರ್ಸಿಂದನೂ ಸ್ಟಾರ್ಟ್ ಮಾಡ್ಬೋದು ನೀವು. ಇವಾಗ ನಂದು ಒಂದು ಟ್ರ್ಯಾಕ್ ಬರ್ತಿದೆ ನನ್ನ ಲೈಫಲ್ಲಿ, ಅದು ಫಸ್ಟಲ್ಲಿ ನಾನು ಹುಕ್ ಆಡಲ್ಲ, ಫಸ್ಟು ವರ್ಸ್ ತೊಗೊತೀನಿ. ನಾನು ವರ್ಸ್ ತೊಗೊಂಡು ಆಮೇಲೆ ಹುಕ್ಕು ಕೊಟ್ಟು ಆಮೇಲೆ ತಿರ್ಗಾ ವರ್ಸ್ ಆಡ್ತೀನಿ, ಆಮೇಲೆ ಹುಕ್ಕಲ್ಲಿ ಎಂಡ್ ಮಾಡ್ತೀನಿ. ಆ ಥರ ಫಸ್ಟು ಹುಕ್ಕು, ಆಮೇಲೆ ವರ್ಸು 16 ಬಾರ್ ವರ್ಸು, ಆಮೇಲೆ ತಿರ್ಗಾ 8 ಬಾರ್ ಹುಕ್ಕು, ಆಮೇಲೆ ತಿರ್ಗಾ 16 ಬಾರ್ ವರ್ಸು, ಆಮೇಲೆ ಬ್ರಿಡ್ಜ್ ಏನೋ ಬೇಕು ಅಂದಾಗ ನೀವು ಬ್ರಿಡ್ಜ್ ಹಾಕ್ಕೊಂಡು ಆಮೇಲೆ ತಿರ್ಗಾ ಔಟ್ರೋ ಕೊಟ್ಬಿಡ್ಬೋದು. ನೀವು ಔಟ್ರೋದಲ್ಲಿ ಹುಕ್ಕು ಕೊಟ್ಬಿಟ್ಟು ಎಂಡ್ ಮಾಡ್ಬೋದು. ಅಂದರೆ ಇಲ್ಲಿ 3 ಹುಕ್ ಬರುತ್ತೆ, 2 ವರ್ಸ್ ಬರುತ್ತೆ. ಆ ಥರ ಅಂದರೆ ವರ್ಸ್ ಅಂದರೆ ಹೆಂಗೆ ಅಂದರೆ 16 ಬಾರ್ ವರ್ಸ್, ಬಾರ್ಸ್ ಅಂತ ಹೇಳ್ತೇವೆ. ಇವಾಗ ಕಮರ್ಷಿಯಲ್ ಸಾಂಗ್ಸಲ್ಲಿ ಮತ್ತು ಇದರಲ್ಲೆಲ್ಲ ಏನು ಹೇಳ್ತಾರೆ, ಫಿಲಮ್ ಸಾಂಗ್ಸಲ್ಲೆಲ್ಲ ಲೈನು ಅಂತಾರಲ್ವಾ, 1 ಲೈನು 2 ಲೈನು 4 ಲೈನು ಅಂತ. ಸೊ ಇದರಲ್ಲಿ 4 ಬಾರ್ ಅಂತ ಬರುತ್ತೆ, 4x4 ಅಂತ. 4 ಬಾರ್ಸ್ ಅಂದರೆ ಒಂದು ಲೈನು ಅಂತ ಅರ್ಥ, ಓಕೆನಾ. 4 ಬಾರ್ಸ್ದು ಒಂದು ಪ್ಯಾರಾಗ್ರಾಫ್ ಆಗುತ್ತೆ. ಸೊ ಅದೇ ಥರ 4 ಪ್ಯಾರಾಗ್ರಾಫ್ ಬರೀಬೇಕು. 4ಗೆ ಅಂದರೆ 16 ಬಾರ್ಸ್ ಆಗುತ್ತೆ, 16 ಬಾರ್ಸ್ ಆಗುತ್ತೆ. ಸೊ ಈ ಥರ ಒಂದು ಸ್ಟ್ರಕ್ಚರು ರ್ಯಾಪ್ದು. ಸೊ ಇದರಲ್ಲಿ ರೈಮಿಂಗು ತುಂಬ ಇಂಪಾರ್ಟೆಂಟ್. ಸೊ ನೀವು ಯಾವ ಥರ ರೈಮಿಂಗ್ ಮಾಡ್ತೀರೋ ಆ ಥರ ಕೇಳೋರಿಗೆ ಫ್ಲೋನು ಕೂಡ ಸಖತ್ತಾಗಿ ಕೇಳಿಸುತ್ತೆ. ಆ್ಯಂಡ್ ಆ ರೈಮಿಂಗ್ ಅಂದರೆ ಪಟ 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 ಸಿಕ್ಕಿದೆಲ್ಲ ರೈಮ್ ಮಾಡ್ಕೊಂಡು ಹೋಗೋದಲ್ಲ, ಅದು ಪ್ರಾಸಬದ್ಧವಾಗಿ ಇರಬೇಕು, ಒಂದು ರಿದಮಲ್ಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಹಾಗೆ ಇವಾಗ ಇವಾಗ ಟ್ರ್ಯಾಕ್ ರಿಲೀಸ್ ಆಯ್ತಲ್ಲ, ನಿನ್ಯಾವನ್ನಾದ್ರೆ ನನಗೆ ಇನ್ನು, ನಿಂದೆ ಊರಾದ್ರೆ ನನಗೆ ಇನ್ನು, ಚಾಕು ಚೂರಿ ಚೆನ್ನು ಬ್ಲೇಡು ರೇಸರ್ ಹಾಕೊಬಂದ್ರು ಶೇಕಾಗಲ್ಲ ಕಣನ್ನ ಅನ್ನು. ಇದು 4 ಬಾರು ಹುಕ್ಕಿದು. ಆಮೇಲೆ ತಿರ್ಗಾ ಇದನ್ನೇ ರಿಪೀಟ್ ಮಾಡ್ತೀನಲ್ಲ, ಚಾಕು ಚೂರಿ ಚೆನ್ನು ಬ್ಲೇಡು ರೇಸರ್ ಹಾಕೊಬಂದ್ರು ಶೇಕಾಗಲ್ಲ ಕಣನ್ನ ಅನ್ನು, ನಕನ್ನೇನು ಅವನ ಕನ್ನೇನು. ಇದು ವರ್ಸ್ಗೆ ಕನ್ವರ್ಟ್ ಆದೆ ನಾನು, ನಕನ್ನೇನು ರೌಡಿನೇನು ಅಲ್ಲ ನೀನು ಅಂತ ಬರುತ್ತೆ. ಆಮೇಲೆ ನಂದು ಇವಾಗ 32 ಬಾರ್ಸ್ ಬರ್ತಿದ್ದೀನಿ, ಅಂದರೆ ನಾನು 16 2 ಸತಿ ಯೂಸ್ ಮಾಡಿ 32 ಬಾರ್ಸ್ ಆಗೈತೆ ನಂದು. ಸೊ ಈ ಥರ ನಿಮಗೆ ಸಾಂಗ್ ದೊಡ್ಡದಾಗಿ ಇನ್ನೂ ಲೆಂತ್ ಆಗಬೇಕು, ನನಗೆ ಇನ್ನೂ ಸ್ಟೋರಿಗಳು ಹೇಳಬೇಕು ಅಂದಾಗ 16 ಬಾರ್ಸ್ ಮೇಲೆ ಎಷ್ಟು ಬಾರ್ಸ್ ಬೇಕು ಹಾಕೋ, ಎಷ್ಟು ಅಂತ ಹೇಳ್ಬಿಟ್ಟು ಆಮೇಲೆ 4 ಬಾರ್ಸ್ ಹಾಕೊಂಡು ಹೋದರೆ ಚೆನ್ನಾಗಿರಲ್ಲ. 8 ಬಾರ್ಸು ಇಲ್ಲಾಂದರೆ 16 ಬಾರ್ಸೇ ಬರೀಬೇಕು, ಓಕೆನಾ. 4 ಬಾರ್ಸ್ ಹಾಕ್ಬಿಟ್ಟು 20 ಬಾರ್ಸ್ ಮಾಡ್ಬಿಟ್ಟು ಬ್ರೋ ಇದು ಪರ್ಫೆಕ್ಟ್ ಆಗೈತೆ ಅಂತಂದರೆ ಇಲ್ಲ, ಸ್ಟ್ರಕ್ಚರ್ ಇರೋಲ್ಲ. 16 ಮೇಲೆ 8 ಬಾರ್ಸ್ ಹಾಕಿದ್ರೆ 24 ಬಾರ್ಸು, 24 ಬಾರ್ಸು ಇಲ್ಲಾಂದರೆ ತಿರ್ಗಾ ಅದ್ರ ಮೇಲೆ 8 ಹಾಕ್ರಿ 32 ಬಾರ್ಸ್ ಆಗುತ್ತೆ. ಒಂದು ಫಸ್ಟ್ ವರ್ಸಲ್ಲಿ ಮುಗಿಯುತ್ತೆ, ಸೆಕೆಂಡ್ ವರ್ಸು ಅದೇ ಸೇಮ್ ಥರ ಇರಬೇಕು. ಆಮೇಲೆ ಬ್ರಿಡ್ಜ್ ಏನೋ ಬೇಕು ಅಂದರೆ ಹಾಕೊಬೋದು. ಬ್ರಿಡ್ಜ್ ಅಂದರೆ ಏನಂದರೆ ಒಂದು ಏರ್ ಇಳಿತ, ಒಂದು ಸಾಂಗು ಒಂದೇ ಈಕ್ವಲ್ ಆಗಿ ಹೋಗ್ತಾ ಇದ್ರೆ ಕೇಳೋರಿಗೆ ಬೋರ್ ಆಗಿಬಿಡುತ್ತೆ. ಸೊ ಕೇಳೋರಿಗೆ ಕನ್ಫ್ಯೂಸ್ ಮಾಡಬೇಕು, ಒಂದು ಸ್ವಲ್ಪ ಡೈವರ್ಟ್ ಮಾಡಿ ತಿರ್ಗಾ ಅದೇ ಟಾಪಿಕ್ ತರಬೇಕು ಅಂದಾಗ ಒಂದು ಬ್ರಿಡ್ಜ್ ಬರುತ್ತೆ. ಒಂದು ಅಪ್ಪು ಫುಲ್ ರೈಸ್ ಆಗಿಬಿಟ್ಟು ಇಳಿಯುತ್ತೆ. ಇವಾಗ ಬ್ರಿಡ್ಜು ಅಂದರೆ ಹೇಗೆ ಹೇಳಿ ಅಂದರೆ, ನಂದ್ರಲ್ಲಿ ಅದೇ ಇವಾಗ ನಾನು ಬಿಟ್ಟಿರೋ ರೌಡಿನೇ ನನ್ನ ಅದರಲ್ಲಿ ಬ್ರಿಡ್ಜ್ ಇಲ್ಲ, ಓಕೆನಾ. ಒಂದೇ ಫ್ಲೋ ಅಲ್ಲ, ಒಂದೇ ಇದರಲ್ಲಿ ಹೋಗ್ಬಿಡ್ತೀನಿ ನಾನು. ಬ್ರಿಡ್ಜು ಅಂದರೆ ಹೆಂಗೆ ಹೇಳಿ ಅಂದರೆ ನನ್ನ ಸಾಂಗಲ್ಲೇ ಇದೆ, ಬಟ್ ಅದು ಲೀಕ್ ಔಟ್ ಆಗಿಬಿಡುತ್ತೆ ನಾನು ಇವಾಗ ಆಡ್ಬಿಟ್ರೆ. ಓಕೆನಾ, ಆಯಿತು. ಇದ್ರ ಬಗ್ಗೆ ಸ್ಟ್ರಕ್ಚರ್ ಬಗ್ಗೆನೇ ಒಂದು ಸ್ವಲ್ಪ ಮಾತಾಡೋಣ ಆಮೇಲೆ ಅಂದರೆ ಮುಂದಿನ ವಿಡಿಯೋದಲ್ಲಿ. ಸೊ ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವಾಗ ಇದು ಬಂತು ಅಂದರೆ ಈ ರ್ಯಾಪ್ ಅನ್ನೋದು ಆಲ್ಮೋಸ್ಟ್ ಒಂದು 1970ಯಲ್ಲೇ ಸ್ಟಾರ್ಟ್ ಆಗಿತ್ತು, ಓಕೆನಾ. 1970ಯಲ್ಲೇ ತುಂಬ ಜನ ಇದ್ದಾರೆ, ಹೆಸರುಗಳು ಹೇಳ್ಕೊಂಡೋದ್ರೆ ಹೇಳ್ತಾ ಇರ್ಬೋದು. ಇದರಲ್ಲಿ ಫಸ್ಟ್ ಡಿ ಜೆ ಬಂದ್ಬಿಟ್ಟು, ಅದೇ ಡಿ ಜೆ ಹಾಲಿವುಡ್ಡು ಮತ್ತು ಡಿ ಜೆ ಎಲ್ಲೋದು ಇನ್ನೂ ಯಾರ್ಯಾರೋ ಇದ್ದಾರೆ, ಅವರೆಲ್ಲರೂ ಬಂದು ಇದನ್ನು ಇನ್ವಾಲ್ವ್ ಮಾಡಿ ಇದನ್ನು ಬಿಲ್ಡ್ ಮಾಡಿದ್ರು. ಇದನ್ನು ತಗೊಂಡು ಒಂದು ವೇಗ್ ಬಂದರು, ವೈಟ್ ಪೀಪಲ್ಗೆ ನಾವು ಇಷ್ಟು ಕಷ್ಟಪಟ್ಟು ಬಂದಿದ್ದೀವಿ, ನಮ್ಮನ್ನ ಯಾಕೆ ಈ ಥರ ನೀವು ದ್ವೇಷ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆಡ್ಕೊಂಡು ಬರ್ತಾ ಅವ್ರನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿದ್ರು. ಹೌದಾ, ನೀವು ಇಷ್ಟೊಂದು ಕಷ್ಟಪಟ್ಟಿದ್ದೀರಾ ಅಂತೇಳ್ಬಿಟ್ಟು ವೈಟ್ ಪೀಪಲ್ಸ್ಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಇದು ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಬೇರೆಯವ್ರಿಗೂ ಕೂಡ ನಾವು ಹೇಳ್ಕೊಬೋದಲ್ಲ ಅಂದ್ಬಿಟ್ಟು ಅವರು ಈ ರ್ಯಾಪ್ ಮೂಲಕ, ಈ ಸಾಂಗ್ ಮೂಲಕ ಬಂದರು ರ್ಯಾಪ್ ಕಲ್ಚರ್ಗೆ. ಸೊ ರ್ಯಾಪ್ ಕಲ್ಚರು ಬಂದರು ಈ ಹಿಪ್ ಹಾಪ್ ಕಲ್ಚರ್ಗೆ. ಸೊ ಇದು ನಮ್ಮ ಇಂಡಿಯಾಗೆ ಯಾವಾಗ ಬಂತು ಅಂದರೆ ಹೇಳ್ತಾರೆ 1992ರಲ್ಲಿ ಬಂದು ಒಬ್ಬರು
ಹಿಂದಿ ಒಂದು ರ್ಯಾಪ್ ಸಾಂಗ್ದು ತಂಡ ತಂಡ ಪನ್ನಿ ಪನ್ನಿ ಅಂತ ಒಂದು ಬಾಬಾ ಅವ್ರು ತಂದಿದ್ದು ಅಂತ ಹೇಳ್ತಾರೆ. ಬಟ್ ನಾನು ಹೇಳ್ತೀನಿ ಇದಕ್ಕಿಂತ ಮುಂಚೆಯಿಂದನೂ ಐತೆ. ಎಕ್ಸಾಂಪಲ್ ಹೇಳ್ಬೋದು ಅಂದರೆ ಯಾವ್ದ್ರ ಹೇಳ್ಬೋದು ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ 1994 ಅನ್ಸುತ್ತೆ ಒಂದು ಸಾಂಗ್ ಬಂತು ಪ್ರಭುದೇವದು, ಪೇಟೆ ರ್ಯಾಪ್ ಅಂತ ಪರ್ಫೆಕ್ಟ್ ಹಿಪ್ ಹಾಪ್, ಅದು ಪರ್ಫೆಕ್ಟ್ ರ್ಯಾಪ್ ಸಾಂಗ್ ಬಂದಿತ್ತು. ಅದನ್ನ ಯಾರು ಹೇಳೋದೇ ಇಲ್ಲ, ಯಾರು ಮಾತಾಡೋದೇ ಇಲ್ಲ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಯಾವಾಗ ಬಂದೈತೆ ಅಂದರೆ ನಮ್ಮ ಎ ಮೂವಿಯಲ್ಲ ಉಪೇಂದ್ರ ಮೂವಿಯಲ್ಲೇ ಇದೆ. ಯಾವುದು ಗೊತ್ತಾ? 2000 ಅಲ್ಟ್ರಾ ಮಾಡರ್ನ್ ಎವ್ರಿ ವೀಕೆಂಡ್ ಡೇಟಿಂಗ್ ಬೀಚಲ್ಲಿ ಪೂರಾ ವೆಸ್ಟರ್ನ್ ಅಂತ. ಇದು ಪರ್ಫೆಕ್ಟ್ ಹಿಪ್ ಹಾಪ್ ಇದು, ಓಕೆನಾ? ಇದು ಮಿಕ್ಸ್ ಇದೆ, ಅದು ಪರ್ಫೆಕ್ಟ್ ಇಲ್ಲ. ಜಾನ್ರಾದಲ್ಲಿ ಎಲ್ಲ R&B ಮತ್ತೆ ಅದೆಲ್ಲ ಮಿಕ್ಸ್ ಇದೆ, ಓಕೆ. ನಾವು ಪರ್ಫೆಕ್ಟ್ ಸ್ಟ್ರಕ್ಚರ್ ಇದಿಲ್ಲ. ಪರ್ಫೆಕ್ಟ್ ರ್ಯಾಪ್ ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಪ್ರಭುದೇವ ಮತ್ತು ವಡಿವೆಲ್ಲು ನಟನೆ ಮಾಡಿರೋದು ಕಾದಲ್ ಅಂತ ಒಂದು ಫಿಲಮ್ ಇದೆ. ಆ ಫಿಲಮಲ್ಲಿ ಪೇಟೆ ರ್ಯಾಪ್ ಅಂತ ಇದೆ, ಅದು ಫಸ್ಟ್ ಬಂದಿತ್ತು ಪರ್ಫೆಕ್ಟ್ ರ್ಯಾಪು. ಆಮೇಲೆ ಅದೇ ತಂಡಾಪನಿ ಅನ್ನೋರು ಅವರು ಮಾಡಿದ್ದಾರೆ, ಬಟ್ ಅದಕ್ಕಿಂತ ಮುಂಚೆಯಿಂದ ಐತೆ, ಯಾವುದು ರೆಕಗ್ನೈಸ್ ಆಗಿಲ್ಲ. ಆ್ಯಂಡ್ ಇನ್ನೊಂದು 1960 ಟೈಮಲ್ಲಿ ಒಂದು ಬಂದಿತ್ತು, ಯಾವುದಪ್ಪ, ನಮ್ಮ ನರಸಿಂಹರಾಜು ಅವ್ರದ್ದು, ನವಯುಗದಲ್ಲಿ ಹೆಚ್ಚಾಯಿತು, ನವೀನ ಪದ್ಧತಿ ಅತಿ ಆಯಿತು ಅಂತ ಒಂದು ಸಾಂಗ್ ಇದೆ. ಸಕ್ಕತ್ತಾಗಿದೆ ಗುರು, ನರಸಿಂಹರಾಜು ಅವ್ರದ್ದು. ಅದು ಪರ್ಫೆಕ್ಟಾಗಿ ಒಂದು ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ ಅದು ಒಂದು ರ್ಯಾಪ್ ಅಂತ, ಬಟ್ ಅದು ರ್ಯಾಪ್ ಕನ್ಸಿಡರ್ ಮಾಡ್ಬೋದು ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮ ಇಂಡಿಯಾಗೆ ಫಸ್ಟು ರ್ಯಾಪ್ ಬಂದು ಅದೇ ಆಗುತ್ತೆ ಅನ್ಕೊತೀನಿ ನಾನು. ಯಾಕಂದ್ರೆ 1960 ಬಂದಿರೋದು ಅದು. ಸೊ ನಾವು ಎಲ್ಲೂ ಕನ್ನಡದವ್ರು ಬಿಟ್ಕೊಂಡು ಕೊಡ್ಬಾರ್ದಲ್ವಾ ಅಂತೇಳ್ಬಿಟ್ಟು ನಾನು ಹುಡುಕಿ ಹೇಳ್ತಾ ಇರೋದು ಅಷ್ಟೇ. ಇದನ್ನ ಯಾರಿಗೂ ಕಮ್ಮಿ ಅಂತ ಇಲ್ಲ. ನಾವು ಕನ್ನಡದವರು ಮಸ್ತು ಸೂಪರು ಅಂತ, ಯಾಕಂದರೆ ನಮ್ಮಲ್ಲಿರೋ ಕವಿಗಳು. ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡದವ್ರಿಗೆ ಜಾಸ್ತಿ ಬಂದಿರೋದು, ಓಕೆನಾ? ಇದರಲ್ಲಿ ದಾಸರು ಬರೆದಿರೋ ಪದಗಳಲ್ಲಿ ಎಷ್ಟೋ ಪದಗಳನ್ನ ಎತ್ಕೊಂಡು, ಎಷ್ಟೋ ನಾವು ಆ ಪೊಯಮ್ಗಳನ್ನ ಎತ್ಕೊಂಡು ಬೀಟ್ ಮೇಲೆ, ಅಂದರೆ ಹಿಪ್ ಹಾಪ್ ಬೀಟ್ ಮೇಲೆ ಎಷ್ಟು ಈಸಿಯಾಗಿ ಆಡ್ಬೋದು ಗೊತ್ತಾ? ನಾನು ಕೂಡ ಒಂದು ಟ್ರೈ ಮಾಡಿದ್ದೀನಿ, ಬಟ್ ಇವಾಗ ನೆನಪಿಲ್ಲ ಯಾವುದು ಅಂತ, ನಮ್ಮ ಬುಕ್ಕಲ್ಲಿ ಬರ್ತಿದ್ದೀನಿ. ಸೊ ಈಸಿಯಾಗಿ ಆಡ್ಬೋದು ಗುರು, ಅಂದರೆ ಅವ್ರು ಆ ಥರ ಬರ್ದವ್ರೆ, ಓಕೆನಾ? ಸೊ ನೀವು ಕೂಡ ಬಾಯಿಗೆ ಬಂದಂಗೆಲ್ಲ ಬರೆಯೋಕೆ ಹೋಗ್ಬೇಡ್ರಿ, ಓಕೆನಾ? ಅದು ಅಂತ. ರ್ಯಾಪ್ ಅನ್ನೋದು ಒಂದು ಎಮೋಷ್ನಲ್, ಅದು ಓಕೆನಾ? ಒಂದು ಹಿಪ್ ಹಾಪ್ ಕಲ್ಚರಲ್ಲಿ ಅದೊಂದು ಎಮೋಷ್ನಲ್ಲು. ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಸೊ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಂಡು ನಮ್ಮ ಕಷ್ಟ ಹೇಳ್ರಿ. ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಸಿಗಲ್ಲ ನಿಮಗೆ ಹೇಳೋಕ್ಕೆ. ಈ ರ್ಯಾಪಲ್ಲಿ ನಿಮಗೆ ಎಲ್ಲ ಹೇಳ್ಬೋದು, ನಿಮ್ಗೆ ಎಲ್ಲ ಹೇಳ್ಕೊಬೋದು, ನಿಮ್ಮ ಕಷ್ಟ ಹೇಳ್ಕೊಬೋದು, ನಿಮ್ಮ ಜೀವನ ಸ್ಟ್ರಗಲ್ ಹೇಳ್ಕೊಬೋದು, ನಿಮ್ಮ ಸಕ್ಸಸ್ ಹೇಳ್ಕೊಬೋದು, ಮತ್ತು ಈ ಸೊಸೈಟಿ ಅಕ್ಕಪಕ್ಕ ನಡೀತಿರೋ ಸೊಸೈಟಿ ಬಗ್ಗೆ ಹೇಳ್ಬೋದು, ಮತ್ತು ಅದನ್ನು ಕ್ವಶನ್ ಕೇಳ್ಬೋದು, ಯಾಕೆ ಈ ಸೊಸೈಟಿ ಹೀಗಿದೆ ಅಂತೇಳ್ಬಿಟ್ಟು ಈ ರ್ಯಾಪ್ ಮೂಲಕ ನಾವೆಲ್ಲ ಬದಲಾವಣೆ ತರ್ಬೋದು. ಸೊ ಇದ್ರ ಬಗ್ಗೆ ಬರೀರಿ, ಇದ್ರ ಬಗ್ಗೆ ಮಾತಾಡ್ರಿ. ಈ ಸಿಕ್ಕಿದ ಪಾರ್ಟಿ ಸಾಂಗ್ ಎಲ್ಲ ಬರೆದ್ಬಿಟ್ಟು ವೈಪ್ ಕೊಡೋದ್ರಲ್ಲಿ ಏನಿಲ್ಲ. ನಾನು ಮಾಡಿದೆ, ಸುಮ್ಮನೆ ಮಾಡಿರೋದು ಅಷ್ಟೇ. ಆದರೆ ನಾನು ರಿಯಲ್ ಸ್ಟೋರಿನೇ ನಾನು ಮಾಡಿರೋದು, ಓಕೆನಾ? ಯಾವುದನ್ನು ನಾನು ಸುಳ್ಳಾಗಿ ಮಾಡಿಲ್ಲ. ಸೊ ನನ್ನ ಸ್ಟೋರಿ ನಾನು ಮಾಡಿದ್ದೀನಿ ಅಷ್ಟೇ. ಸೊ ನಂದು ನೆಕ್ಸ್ಟ್ EP ಕೂಡ ಬರ್ತಿದೆ. ಸ್ಟ್ರಕ್ಚರ್ ಅಂದರೆ ಹೇಳದ್ನಲ್ಲ ನಿಮಗೆ, ಅದೇ 8 ಬಾರ್ ಹುಕ್ಕು, 16 ಬಾರ್ ವರ್ಸು, ತಿರ್ಗಾ 8 ಬಾರ್ ಹುಕ್ಕು, 16 ಬಾರ್ ವರ್ಸು, ಬ್ರಿಡ್ಜು ಬೇಕಂದರೆ 8 ಬಾರ್ ಬ್ರಿಡ್ಜು, ಆಮೇಲೆ ತಿರ್ಗಾ 8 ಬಾರ್ ಹುಕ್ ಬರೆದ್ಬಿಟ್ಟು ಕಂಪ್ಲೀಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು 16 ಬಾರ್ ವರ್ಸು, 8 ಬಾರ್ ಹುಕ್ಕು, 16 ಬಾರ್ ವರ್ಸು, 8 ಬಾರ್ ಹುಕ್ಕು ಎಂಡ್ ಮಾಡ್ಬೋದು. ಎರಡೇ ಹುಕ್ಕಲ್ಲಿ ಎಂಡ್ ಮಾಡ್ಬೋದು ಇದನ್ನು, ಓಕೆನಾ? ಈ ಥರನೂ ಬರಿಬೋದು. ಸ್ಟ್ರಕ್ಚರ್ ಗೊತ್ತಿಲ್ಲ ಜನಕ್ಕೆ. ನಮ್ಮ ಕನ್ನಡದಲ್ಲಿ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ಯಾಕೆಂದರೆ ನನಗೂ ಗೊತ್ತಿದ್ದಿಲ್ಲ. ಫಸ್ಟು ನಾನು ಟಪ ಅಂತ ಹೇಳ್ಬಿಟ್ಟು ಒಂದು 50-60 ಬಾರ್ಸ್ನ ಒಟ್ಟಿಗೆ ಬರೆದ್ಬಿಡ್ತಿದ್ದೆ, ನಂಗೆ ಸ್ಟ್ರಕ್ಚರ್ ಗೊತ್ತಿದ್ದಿಲ್ಲ. ಸೊ ನಾನು ಸ್ವಲ್ಪ ಅಲ್ಲಿ ವಿಚಾರಿಸಿ ಹಿಂಗೆ ಏನು ಅಂತ ತಿಳ್ಕೊಂಡು ಆಮೇಲೆ ನಾನು ಬರೆಯೋಕ್ಕೆ ಸ್ಟಾರ್ಟ್ ಆದೆ. ಸೊ ನಾನು ಬರೆಯೋದು ನಾನು ಬೀಟ್ ಮೇಲೆ ಫಸ್ಟ್ ಬರೆದಿಲ್ಲ, ನಾನು ಬರೆಯೋದು ನನ್ನ ಹಾರ್ಟ್ ಬೀಟ್ ಮೇಲೆ ಬರೆದಿರೋದು. ಸೊ ಅದನ್ನು ನಾನು ಬೀಟ್ ಮೇಲೆ ಕೂರಿಸ್ದೆ ಅಷ್ಟೇ. ಸೊ ಇದೇ ರ್ಯಾಪ್ ಅಂತ. ರ್ಯಾಪ್ ಅಂದರೆ ಅರ್ಥ ಆಗಿಲ್ಲ ಅನಿಸುತ್ತೆ, ನಾನು ಏನೋ ಮಾತಾಡಿದ್ದೀನಿ. ಸೊ ಎಲ್ಲ ಮರ್ತೋಗ್ಬಿಟ್ಟೆ ನಾನು, ಮಾತಾಡ್ತಾ ಎಲ್ಲ ರೆಡಿ ಆಗಿದ್ದೆ, ಎಲ್ಲ ಮರ್ತೋಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಕ್ವಶನ್ ಕೇಳೋ ಥರ ಇದ್ದರೆ ಕೇಳಿ, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನನಗೇನು ಗೊತ್ತೋ ಅದನ್ನು ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಹೇಗೆ ರೈಮ್ ಮಾಡೋದು, ರೈಮಿಂಗ್ ಹೆಂಗೆ ಮಾಡೋದು, ಇವಾಗ ಹೇಗೆ ಬಾರ್ ಬೀಟ್ಗೆ ಮಧ್ಯದಲ್ಲಿ
ಹೇಗೆ ಕುಣಿಸೋದು ಹಿಂಗೆ ಅಂದರೆ 1 2 3 4 1 2 3 4 1 1 2 2 3 3 4 4 ಅಂದರೆ ಇವಾಗ ನನ್ನ ಲೈಫ್ನಲ್ಲಿ ಕಷ್ಟ ಕಂಡಿಲ್ಲ ಸುಖ ನಾವು ಒಂದು ಟೈಮಲ್ಲಿ ಮುಗ್ಧ ಆಮೇಲೆ ಮೃಗ ಈ ಥರನೂ ಬರುತ್ತೆ. ಆಮೇಲೆ ನನ್ನಲ್ಲಿ ನಂದೇ ಬಂದ್ಬಿಡುತ್ತಪ್ಪ ಲಿರಿಕ್ಸ್ಗಳು. ಸೊ ನಾನು ಈ ಥರ ಟ್ರೈ ಮಾಡಿ ಬರ್ದಿರೋದು. ಸೊ ಅದೆಲ್ಲ ಹೇಗೆ ಕೂರಿಸೋದು ಅಂತ ಕೂಡ ನಿಮಗೆ ಹೇಳ್ಕೊಂಡು ಕೊಡ್ತೀನಿ. ನಾನು ಹೇಳ್ಕೊಂಡು ಕೊಡೋ ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ಸೊ ನನಗೇನು ಗೊತ್ತೋ ನನ್ನ ತಲೆಯಲ್ಲಿ ಏನಾಯಿತು ಅದನ್ನು ನಿಮ್ಗೆ ಹೇಳ್ತೀನಿ. ಒಂದು 10 ಜನರಲ್ಲಿ ಇಬ್ರಿಗಾದರೂ ಅರ್ಥ ಆಗುತ್ತೆ, ಇಬ್ಬರಾದರೂ ತಿಳ್ಕೊತಾರೆ ಅಂತ ಅನ್ಕೊತೀನಿ. ಇಬ್ರಿಗೋಸ್ಕರನೇ ವಿಡಿಯೋ ಮಾಡ್ತಿರೋದು ಅಷ್ಟೇ, ಇನ್ನೇನಿಲ್ಲ. ಸೊ ಅರ್ಥ ಆಯ್ತಲ್ಲ, ಹಿಪ್ ಹಾಪ್ ಅನ್ನೋದು ತುಂಬ 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 ಎಮೋಷ್ನಲಿ ಕ್ರಿಯೇಟ್ ಆಗಿ ತುಂಬ ಕಷ್ಟಪಟ್ಟು ಅವ್ರು ಬರೋಕ್ಕೆ ಒಂದು ಮೇನ್ ಆಯುಧನೇ ಈ ಹಿಪ್ ಹಾಪ್. ಓಕೆನಾ, ತುಂಬ ಇದೆ. ಈ ಗ್ರಾಫಿಟಿ ಅಂದರೆ ಏನು, ಡಿ ಜೆ ಹೆಂಗೆ ಇವರು ಕ್ರಿಯೇಟ್ ಆಯಿತು, ಡಿ ಜೆ ಎಲ್ಲ ಕ್ರಿಯೇಟ್ ಆಗೋಕ್ಕೆಲ್ಲ ತುಂಬ ಎಷ್ಟು ದೊಡ್ಡ ಸ್ಟೋರಿ ಇದೆ ಗೊತ್ತಾ. ಇವಾಗ ಮಾಡ್ತಿರೋ ಡಿ ಜೆಗಳಿಗೆ ಗೊತ್ತಿರಲ್ಲ ಅನಿಸುತ್ತೆ, ಅಷ್ಟು ದೊಡ್ಡ ಸ್ಟೋರಿ ಇದೆ ಡಿ ಜೆಗೆ. ಅವ್ರು ಡಿ ಜೆ ಮಾಡ್ತಿರ್ಬೇಕಾದ್ರೆ ಸಾಂಗ್ ಡಿ ಜೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಟೈಮಲ್ಲಿ ಏನು ಎಕ್ವಿಪ್ಮೆಂಟ್ ಇದ್ದಂಗೆ ಹೆಂಗೆ ಮಾಡಿರ್ತಾರೆ ಇವರು, ಅದೆಲ್ಲ ಒಂದು ಸ್ಟೋರಿನೇ ಇದೆ. ಒಂದೇ ಒಂದು ಜಾನ್ರ ಬಗ್ಗೆನೇ ನಾವು ಒಂದು 10 ಎಪಿಸೋಡ್ ಮಾಡ್ಬೋದು ನಾವು. ಓಕೆನಾ, ಗ್ರಾಫಿಟಿ ಅಂದರೆ ಏನು, ಯಾಕೆ ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಆದರು, ಮತ್ತು ಈ ಬ್ಯಾಗ್ ಈ ಥರ ಯಾಕೆ ಈ ಥರ ಬಟ್ಟೆ ಹಾಕ್ತಾರೆ, ಈ ಬಟ್ಟೆ ಹಾಕೋದಕ್ಕೆ ನೀವೆಲ್ಲ ಸ್ಟೋರಿ ಕೇಳ್ಬಿಟ್ರೆ ಸೈಕ್ ಆಗೋಯ್ತೀರ ಗುರು. ತುಂಬ 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 ಕಷ್ಟಪಟ್ಟವ್ರೆ ಆ ಬ್ಲ್ಯಾಕ್ ಪೀಪಲ್ಸ್. ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಸೊ ಆ ಎನ್ ವರ್ಡ್ ನಾವು ಕೂಡ ಕನ್ನಡದವರು ತುಂಬ ಯೂಸ್ ಮಾಡ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ಅದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ತುಂಬ ತುಂಬ ತಪ್ಪದು. ಓಕೆನಾ, ಸಮಾಧಿನೇ ಮಾಡೋರು. ಆ ಎನ್ ವರ್ಡ್ನ ಅಮೇರಿಕಾದಲ್ಲಿ ಸಮಾಧಿ ಮಾಡೋರೆ ಗೊತ್ತಾ. ನೀವೇನ ಮಾತಾಡೋರು ಎನ್ ವರ್ಡ್ ಅಂದರೆ ಗೊತ್ತಾಗಿರುತ್ತೆ ನಿಮಗೆ ಎನ್ ವರ್ಡ್ ಅಂದರೆ ಏನು ಅಂತ. ಓಕೆನಾ, ಅದು ಹೇಳೋಂಗೂ ಇಲ್ಲ, ನಾವು ಎಲ್ಲೂ ಟೈಪು ಮಾಡೋಂಗಿಲ್ಲ. ಸೊ ಹಾಗೆ ಇವಾಗ ಹೆಂಗೆ ಅಂದರೆ ನಮ್ಮ ಕೀಳ್ ಜಾತಿ ಮೇಲ್ ಜಾತಿ ಅಂತ ನೋಡ್ತಾರೆ ಗೊತ್ತಾ. ಅವ್ರನ್ನ ಒಂದು ಪದದಲ್ಲಿ ಕರೆದ್ಬಿಟ್ರೆ ಹೆಂಗಿರುತ್ತೆ ಹೇಳ್ರಿ. ಇವಾಗ ರೀಸೆಂಟಾಗಿ ಯಾರೋ ನಮ್ಮ ಬಾಸ್ ಉಪೇಂದ್ರ ಅವರೇ ಒಂದು ಯಾರನೋ ಏನೋ ಅಂತ ಪದದಿಂದ ಕರೆದ್ಬಿಟ್ರು, ಎಷ್ಟು ಜಗಳ ಆಡಿದ್ರು. ಸೊ ಈ ಜಗಳಕ್ಕಿಂತ 1000 ಪಟ್ಟು ಜಗಳ ಆಡೋರು ಆ ವರ್ಡ್ಗೋಸ್ಕರ ಅವರು. ಸೊ ಅವ್ರನ್ನೆಲ್ಲ ನಾವು ಆ ಥರ ಕರಿಬಾರ್ದು. ನೀವು ಕರಿತೀರಾ ಗೊತ್ತಾ, ಅವ್ರನ್ನ ನೋಡ್ಬಿಟ್ಟು ಕೂದಲೆಲ್ಲ ನೋಡ್ಬಿಟ್ಟು ಅವ್ರನ್ನ ಬ್ಲ್ಯಾಕ್ ಪೀಪಲ್ ಅದು ಇದು ಅಂತ ಹೇಳ್ಬಿಟ್ಟು ಏನೋ ಕರಿತೀರಲ್ಲ ಎನ್ ವರ್ಡಲ್ಲಿ, ಅದು ಕರಿಯೋಕ್ಕೆ ಹೋಗ್ಬೇಡ್ರಿ. ಕರಿತೀರ ಅಂದರೆ ನೀವು ಮಾತಾಡ್ಕೊತಿರಲ್ಲ, ಆ ಥರ ಮಾತಾಡೋಕ್ಕೆ ಹೋಗ್ಬೇಡ್ರಿ. ತುಂಬ ಕಷ್ಟಪಟ್ಟು ಅವರು ಹೆವಿ ಸ್ಟ್ರಗಲ್ ಪಟ್ಟಿದ್ದಾರೆ ಗುರು. ಅದೊಂದು ದೊಡ್ಡ ಸ್ಟೋರಿನೇ ಇದೆ, ಎಷ್ಟೋ ಜನ ಜೀವಗಳು ಹೋಗ್ಬಿಟ್ಟವೆ. ಸೊ ಇದು ಹೆಂಗೆ ನಮಗೆ ರ್ಯಾಪ್ ಅನ್ನೋದು ಹೆಂಗೆ ಇಂಡಿಯಾಗೆ ಬಂತು ಅಂದರೆ, ನಾಜ್ ಮತ್ತು ಜೇಜಿ, ನಾಜ್ ಅಂತ ಇದ್ದಾರೆ ಅವರು, ಮತ್ತು ಜೇಜಿದು ಬೀಫ್ ನಡೀತು. ಬೀಫ್ ಅಂದರೆ ಒಂದು ಗಲಾಟೆ ಅಂದ್ಕೊಳ್ಳಿ, ಒಂದು ವಾರು ಅಂದರೆ ಅವನಿಗೂ ಹಿಂಗೂ ಜಿದ್ದಿ, ಅದನ್ನು ಬೀಫ್ ಅಂತಾರೆ. ಓಕೆನಾ, ಆವಾಗ ಡಿಸ್ ಮಾಡಿದ್ರು ಒಬ್ರಿಗೆ. ಡಿಸ್ ಅಂದರೆ ಏನು ಅಂದರೆ ಅವನ ಬಗ್ಗೆ ಮಾತಾಡೋದು, ಅವನ ಬಗ್ಗೆ ಬೈಯೋದು, ಅದನ್ನು ಡಿಸ್ ಅಂತಾರೆ. ಈ ವಾರಲ್ಲಿ ಅವನ ಸೋಲ್ಸೋದು, ಪದಗಳಿಂದ ಸೋಲ್ಸೋದೆ ಡಿಸ್ಸು. ಈ ನಾಜು ಮತ್ತು ಜೇಜಿ ಇದು ಬೀಫ್ ನಡೆಯುತ್ತೆ, ಆವಾಗ ಫುಲ್ ವರ್ಲ್ಡ್ ವೈಡು ಸ್ಪ್ರೆಡ್ ಆಗುತ್ತೆ ಹಿಪ್ ಹಾಪ್ ಅಂದರೆ ಏನು, ರ್ಯಾಪ್ ಅಂದರೆ ಏನು ಅಂತ. ಆವಾಗ ಇಂಡಿಯಾಗೆ ಕಾಲಿಡುತ್ತೆ ರ್ಯಾಪು. ಸೊ ಇಂಡಿಯಾ ಕಾಲಿಟ್ಟ ಮೇಲೂ ಕೂಡ ಎಷ್ಟೋ ವರ್ಷ ಬೊಹಿಮಿಯಾ ಇರಲಿ ಮತ್ತು ಹನಿ ಸಿಂಗ್ ಇರಲಿ, ಅವರೆಲ್ಲ ಹನಿ ಸಿಂಗ್ ಏನಂದರೆ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡಿಂದ ಬಂದವರು. ಅವರು ಲಿರಿಕ್ ಸ್ವಲ್ಪ ಕಮ್ಮಿನೇ ಬರ್ದಿರೋದು, ಬೇರೆಯವರು ಬರ್ದಿರೋ ಲಿರಿಕ್ಸ್ನ ಆಡಿರೋದು. ಹನಿ ಸಿಂಗ್ ಬಂದ್ಬಿಟ್ಟು ಬೇಸಿಕಲಿ ಅವರು ಸಿಂಗರು ಅಷ್ಟೇ. ಓಕೆನಾ, ಆದ್ರೂ ಅವ್ರಿಗೆ ಯಾಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ಯಾಕೆ ನಾವು ಅವ್ರಿಗೆ ಸಲ್ಯೂಟ್ ಹೊಡಿಬೇಕು ಅಂದರೆ, ಯಾವುದೇ ಬ್ಯಾಕ್ ಬೋನ್ ಇಲ್ದಿರ, ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ದಿರ ಅವರು ಮ್ಯೂಸಿಕ್ ಮಾಡಿಕೊಂಡು ಹಿಪ್ ಹಾಪ್ಗೆ ನಮಗೆ ಒಂದು ಮಾರ್ಗ ತೋರಿಸ್ಕೊಟ್ರು. ಓಕೆನಾ, ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ತುಂಬ ಹೇಳಬೇಕು ಅಂದರೆ ನಾನು ಇಂಡಿಯಾದಲ್ಲಿ ಹೇಳ್ತೀನಿ, ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಜಾಸ್ತಿ ಹಿಪ್ ಹಾಪ್. ಓಕೆನಾ, ನೀವು ನೋಡ್ಬೋದು MC ಬಿಜ್ಜು ಅವರು ಎಲ್ಲರೂ ತುಂಬ ವರ್ಷದಿಂದ ಇದ್ದಾರೆ ಗುರು. ನಾನೆಲ್ಲ ಅವ್ರದ್ದೆಲ್ಲ 15 ವರ್ಷದ್ದು ಹಳೆ ಹಾಡುಗಳೆಲ್ಲ ಕೇಳ್ಬಿಟ್ಟಿದ್ದೀನಿ ನಾನು. 15 ವರ್ಷದ ಹಳೆ ಹಾಡು ತುಂಬ 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 ಸಾಂಗ್ಸ್ಗಳಿದ್ದಾವೆ. ಓಕೆನಾ, ಇನ್ನೂ ಬೇಜಾನ್ ಜನ ಇದ್ದಾರೆ ಗುರು. ಇಲ್ಲೊಂದು 1990ಯಲ್ಲೇ ಒಂದು ಗ್ರೂಪ್ ಇತ್ತಂತೆ. 1990ಯಲ್ಲಿ ಅಂದರೆ 1990ರಲ್ಲಿ ಒಂದು ಗ್ರೂಪ್ ಇತ್ತಂತೆ, ಹಿಪ್ ಹಾಪ್ ಗ್ರೂಪ್ ಇತ್ತಂತೆ ನಮ್ಮ ಬ್ಯಾಂಗ್ಳೂರಲ್ಲಿ. ಎಲ್ಲರೂ ಇದ್ರಂತೆ ಅದರಲ್ಲಿ. ಬಿ ಬಾಯಿಂಗ್ ಅವರು, ಗ್ರಾಫಿಟಿ ಅವರು, DJ ಮಾಡೋರು, ರ್ಯಾಪಿಂಗ್ ಮಾಡೋರು, ಎಲ್ಲರೂ ಇದ್ರಂತೆ ಅದರಲ್ಲಿ. ಸೊ ನೋಡಿ, ಗೊತ್ತಿಲ್ಲ ನಮಗೆ. ಸೊ ನಮ್ಮ ಇಂಡಿಯಾದಲ್ಲಿ ಯಾವಾಗ ಫೇಮಸ್ ಆಯಿತು ಅಂದರೆ ನಮ್ಮ ಎಮಿವೆ ಆ್ಯಂಡ್ ರಫ್ತಾರ್ದು ಬೀಫಲ್ಲಿ. ಅವರ ಬೀಫಲ್ಲಿ
ಪೂರ್ತಿ ಎಲ್ಲರೂ ಸೈಕ್ ಹಾಕೋದ್ರು. ಯಾವಾಗ MC ಸ್ಟ್ಯಾನ್ನ ಎಲ್ಲರನ್ನೂ ಡಿಸ್ ಮಾಡಿದ್ನೋ ಆವಾಗ ಇಂಡಿಯಾ ತಗೊಳಕೊಂದು ಕಚ್ಕೊಂತು, ಸೈಕಾಗಿ ಕಚ್ಕೊಂತು. ಸೊ ಇವಾಗವರೆಗೂ ಸೈಕಾಗಿ ನಡೀತಿದೆ. ಸೊ ಇವಾಗ ನಮ್ಮ ಸೌತ್ ಇಂಡಿಯಾದಲ್ಲಿ ಎತ್ಕೊಂಡ ಅಂದರೆ ತಮಿಳು ಮತ್ತು ಕೇರಳದಲ್ಲಿ ಸೈಕಾಗಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಸಪೋರ್ಟ್ ಹಂಗಿದೆ ಅವ್ರಿಗೆ ಫಿಲಮ್ ಇಂಡಸ್ಟ್ರಿ ಸಪೋರ್ಟು ಇದೆ, ಎಲ್ಲ ಇದೆ. ಬಟ್ ನಮ್ಮ ಕನ್ನಡದಲ್ಲಿ ಆ ಥರ ಸಪೋರ್ಟ್ ಇಲ್ಲ. ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡೋಣ. ಓಕೆನಾ? ಸೊ ಇಷ್ಟೇ, ಇದೊಂದು ಸ್ಟ್ರಕ್ಚರ್ ಹೇಳೋಕ್ಕೆ ಅಷ್ಟೇ ನಾನು ವಿಡಿಯೋ ಮಾಡಿದ್ದು. ಇಷ್ಟು ಲೆಂತ್ ಆಗೋಯ್ತು. ನೆಕ್ಸ್ಟ್ ನಿಮಗೆಲ್ಲ ನಾನು ಪೂರ್ತಿ ಪರ್ಫೆಕ್ಟಾಗಿ ಕೋರ್ಸ್ ಮಾಡ್ಕೊಂಡು ಪರ್ಫೆಕ್ಟಾಗಿ ಸ್ಕ್ರಿಪ್ಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಅರ್ಧ ತಿಳಿಸಿದ್ರೆ ಎಲ್ಲರಲ್ಲೂ ಕ್ಷಮೆ ಇರಲಿ. ಲವ್ ಯು, ಟೇಕ್ ಕೇರ್ ಆ್ಯಂಡ್ ಲೆಟ್ಸ್ KHH ಅಂದರೆ ಕನ್ನಡ ಹಿಪ್ ಹಾಪ್ನ ತೊಗೊಂಡು ಹೋಗೋಣ. ಓಕೆನಾ? ಹೇಳ್ತಾರೆ, ನನಗೊಂದ್ಸಲ ಬೇಜಾರಾಗೈತೆ. ಅದಕ್ಕೋಸ್ಕರ ನಾನು 2018 ಏನೋ ಜೊತೆ ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಏನೈತೆ ಕಂಟೆಂಟೇ ಇಲ್ಲ ನಿಮ್ಮದು ಅಂತೆಲ್ಲ ಮಾತಾಡ್ಬಿಟ್ಟಿದ್ರು ತಮಿಳಲ್ಲಿ. ಸೊ ಅವ್ರಿಗೆಲ್ಲ ತೋರಿಸ್ಕೊಂಡು ಕೊಡೋಣ ಕಂಟೆಂಟ್ ಎಲ್ಲ ಇದ್ದಾವೆ ಅಂತ. ಯಾರು ಗೊತ್ತಿಲ್ಲ ಗುರು, ನೀವೆಲ್ಲ ಇಷ್ಟೆಲ್ಲ ಮುಕ್ಕರಿತವ್ರೆ, ಎಲ್ಲರೂ ಇದು ಮಾಡ್ತವ್ರೆ. ನಮ್ಮ ಕನ್ನಡದಲ್ಲಿ ಹಿಪ್ ಹಾಪ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಯಾರು ಏನು ಮಾತಾಡೇ ಇಲ್ಲ. ಹಿಪ್ ಹಾಪ್ ಅಂದ್ರೆ ಏನು, ರ್ಯಾಪ್ ಅಂದ್ರೆ ಏನು ಅಂತಾನೆ ತಿಳಿಸ್ತೀರಾ. ನೀವೆಲ್ಲ ಮಾಡ್ಕೊಂಡು ಹೋಗ್ಬಿಟ್ರಿ. ಅದು ಮಾಡಿದ್ದು ತಪ್ಪು ಅನಿಸುತ್ತೆ. ಒಂದು ಪಾಡ್ಕಾಸ್ಟ್ ಮಾಡಿ ಅವಾಗೆಲ್ಲ ಹಿಪ್ ಹಾಪ್ ಅಂದರೆ ಏನು ಅದೆಲ್ಲ ಹೇಳಿ ತಿಳಿಸ್ಕೊಂಡು ಕೊಡ್ಬೋದಾಗಿತ್ತು. ಮತ್ತು ಯಾರು ಚಾನಲು ಮಾಡಿಲ್ಲ. ಸೊ ಇನ್ಮೇಲೆ ನಾನು ಮಾಡ್ತೀನಿ, ನಾನು ತಿಳಿಸ್ಕೊಂಡು ಕೊಡ್ತೀನಿ. ನಾನು ನೆಕ್ಸ್ಟ್ ಜನ್ರೇಷನ್ಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಿಳಿಸ್ಕೊಂಡು ಕೊಡ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಬದಲಾವಣೆ ತರೋಕ್ಕೆ ಪ್ರಯತ್ನ ಪಟ್ಟೇ ಬರ್ತೀನಿ. ಓಕೆ? ನಾನು ಸೊಸೈಟಿ ಬಗ್ಗೆ ಮಾತಾಡ್ತೀನಿ, ನಾನು ನನ್ನ ಸ್ಟ್ರಗಲ್ ಬಗ್ಗೆ ಮಾತಾಡ್ತೀನಿ, ನನ್ನ ರಿಯಲ್ ಸ್ಟೋರಿ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಪಾರ್ಟಿ ಸಾಂಗ್ ಏನೋ ಬೇಕಂದ್ರೆ ವೈಬ್ ಕೊಡ್ತಾ ಇರ್ತೀನಿ ಅಷ್ಟೇ. ಅವಾಗ ಮುಂದೆ ಊಟ ಯಾರು ತಿನ್ನೋಕ್ಕಾಗಲ್ಲ. ಸೊ ನಂದು ನೆಕ್ಸ್ಟ್ EP ಬರ್ತಿದೆ, 2 EP ಬರುತ್ತೆ. ಒಂದು ಫಸ್ಟ್ ಈ ವರ್ಷ ಡ್ರಾಪ್ ಆಗ್ಬೋದು, ನೆಕ್ಸ್ಟ್ ವರ್ಷ ಡ್ರಾಪ್ ಆಗುತ್ತೆ. ಅದಾದಮೇಲೆ ಹೋಗ್ತಾ ಇರೋಣ ಇನ್ಮೇಲೆ. ಓಕೆನಾ? ಸೊ ಬದಲಾವಣೆ ತರೋಣ, ಬದಲಾಗಿದ್ದೀವಿ. ಬಂದರೆ ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗೋಣ. ನಮ್ಮ ಕನ್ನಡನ ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗೋಣ. ಓಕೆನಾ? ಲವ್ ಯು, ಟೇಕ್ ಕೇರ್, ಬಾಯ್.